ಟ್ರಂಪ್ 1.0 ಟ್ರಂಪ್ 2.0 ಯಾವ ರೀತಿ ವ್ಯತ್ಯಾಸ ಇದೆ? ಟ್ರಂಪ್ ಅಧ್ಯಕ್ಷ ಪದವಿಗೆ ತಯಾರಾಗಿ ಇರಲಿಲ್ಲ. ಇನ್ಫ್ಯಾಕ್ಟ್ ಆಕ್ಚುಲಿ ನಾನು ಅಧ್ಯಕ್ಷನಾಗ್ತೀನಿ ಅಂತ ಅವರು ಬಹುಶಃ ಅಂದುಕೊಂಡು ಇರಲಿಲ್ಲ. ನನ್ನ ಈ ಪ್ಲಾನ್ಗೆ ಸಹಕಾರಿಯಾಗೋರು ಯಾರು ಅಂತ ತೀರಾ ಗೊಂದಲದಲ್ಲಿದ್ರು. ಈಗ ಟ್ರಂಪ್ 2.0 ಅಧಿಕಾರಕ್ಕೆ ಬರ್ತಿದ್ದಂಗೆ ಒಂದು ಅಗ್ರೆಸಿವ್ ಮೋಡ್ ನಲ್ಲಿ ಇದ್ದಾರೆ. ತನಗೆ ಸಿಕ್ಕದಂತ ಅಧಿಕಾರವನ್ನ ನಾನು ಹೇಗೆ ಸರಿಯಾಗಿ ಬಳಸಿಕೊಳ್ಳಿಲ್ಲ ಅನ್ನೋದನ್ನ ಕಳೆದ 4 ವರ್ಷಗಳಲ್ಲಿ ಅವರು ಚೆನ್ನಾಗಿ ಅರ್ಥಬಿಟ್ರು. ಪೂರ್ಣವಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅವರು ಇವಾಗ ಅಧ್ಯಕ್ಷರಾಗಿದ್ದಾರೆ. ತಪ್ಪು ಮಾಡೋದು ತಿದ್ದುಕೊಳ್ಳೋದು. ಈಗ ಹಾಗಲ್ಲ, ಏನ್ ಮಾಡ್ಬೇಕು ಅಂತ ಎಲ್ಲ ಲೆಕ್ಕಾಚಾರ ಹಾಕೊಂಡು ಪಕ್ಕ ತಯಾರಿಯನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಮೊದಲ ಬಾರಿ ಅವಾಗ ಟ್ರಂಪ್ 1.0 ಟ್ರಂಪ್ 2.0 ಯಾವ ರೀತಿ ವ್ಯತ್ಯಾಸ ಇದೆ ಅಂದ್ರೆ, ಮೊದಲ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿದಕ್ಕೋಸ್ಕರ ಅಮೆರಿಕದ ಜನರ ನಾಡಿ ಮಿಡಿತ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಅವಾಗ್ಲೇ ಹೇಳಿದ್ರಿ ಅವರ ಮೂಗಿನ ಕೆಳಗೆ ತುಂಬಾನೇ ಪ್ರಾಬ್ಲಮ್ಸ್ ಗಳಾಗ್ತಾ ಇತ್ತು. ರಿಪಬ್ಲಿಕನ್ ಸರ್ಕಾರ ಇದ್ರೂ ಕೂಡ ಡೆಮೊಕ್ರೆಟಿಕ್ ಆಡಳಿತ ವ್ಯವಸ್ಥೆ ಇತ್ತು ಅಂತ ಅನ್ಕೊಂಡು. ಸೊ ಆಗಿನ ಟ್ರಂಪ್ಗೂ ನೀವು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಆಗಿ ಈಗ ಟ್ರಂಪ್ 2.0 ಅಧಿಕಾರಕ್ಕೆ ಬರ್ತಿದ್ದಂಗೆ ಒಂದು ಅಗ್ರೆಸಿವ್ ಮೋಡ್ ನಲ್ಲಿ ಇದ್ದಾರೆ. ಹಲವಾರು ರೀತಿಯ ಬದಲಾವಣೆಗಳಾಗುತ್ತೆ, ಜಾಗತಿಕವಾಗೂ ಪರಿಣಾಮ ಬೀರುತ್ತೆ, ಅದು ಭಾರತದ ಜೊತೆಗಿನ ಸಂಬಂಧ ವೃದ್ಧಿಗೂ ಕೂಡ ಸಹಾಯ ಆಗುತ್ತೆ ಅನ್ಸುತ್ತೆ. ಫೈನಲಿ ನೋಡೋದಿದ್ರೆ ಅಂದ್ರೆ ಟ್ರಂಪ್ 1.0 ಹಾಗೂ ಟ್ರಂಪ್ 2.0 ಎರಡನ್ನ ನೀವು ತಾಳೆ ಹಾಕಿ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಮೊದಲನೇ ಅವಧಿನಲ್ಲಿ ಅಲ್ಲಿ ಏನಂತಂದ್ರೆ ಟ್ರಂಪ್ ಅಧ್ಯಕ್ಷ ಪದವಿಗೆ ತಯಾರಾಗೇ ಇರಲಿಲ್ಲ. ಇನ್ಫ್ಯಾಕ್ಟ್ ಆಕ್ಚುಲಿ ನಾನು ಅಧ್ಯಕ್ಷನಾಗ್ತೀನಿ ಅಂತ ಅವರು ಬಹುಶಃ ಅಂದುಕೊಂಡು ಇರಲಿಲ್ಲ. ಒಂದು ಪ್ರಯತ್ನವನ್ನ ಮಾಡಿದ್ರು, ಬಹುಶಃ ಅವ್ರಿಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಅಧ್ಯಕ್ಷರಾಗ್ಬಿಟ್ರು. ಆಯ್ತಾ? ಅದು ಅಧ್ಯಕ್ಷರಾದ್ಮೇಲೆ ಈಗ ಏನಾಗಿದೆ, ನಾನು ಏನು ಮಾಡಬೇಕು ಮತ್ತೆ ನಾನು ಆಕ್ಚುಲಿ ನನ್ನ ಎಲ್ಲಾ ಒಂದು ಈ ಕೆಲಸಗಳಿಗೆ ಯಾರ್ಯಾರನ್ನ ನಂಬಿಕೊಂಡು ನಾನು ಅವ್ರನ್ನ ಸೆಕ್ರೆಟರಿ ತಗೋಬೇಕು ಅಂತಾನೆ ಅವ್ರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಆ ಮೊದಲ ಅವಧಿನಲ್ಲಿ ಅವರು ತಮ್ಮ ಒಂದು ಕಾರ್ಯದರ್ಶಿಗಳನ್ನ, ಅಂದ್ರೆ ನಮ್ಮಲ್ಲಿ ಮಿನಿಸ್ಟರ್ಸ್ ಅಂತ ಏನ್ ಹೇಳ್ತೀವೋ ಅಲ್ಲಿ ಅದನ್ನ ಸೆಕ್ರೆಟರೀಸ್ ಅಂತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಗ್ಲಿ, ಸೆಕ್ರೆಟರಿ ಆಫ್ ಟ್ರೆಜರಿ, ಸೆಕ್ರೆಟರಿ ಡಿಫೆನ್ಸ್ ಸೆಕ್ರೆಟರಿ ಅಂತ ಅಲ್ಲೇನಾಗಿದೆ, ಅವ್ರ ಸೆಕ್ರೆಟರಿಗಳನ್ನ ಮೊದಲನೇ ವರ್ಷದಲ್ಲಿ ಮತ್ತೆ ಬದಲಾಯಿಸಿದ್ದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ನನ್ನ ಪ್ಲಾನ್ ಕರೆಕ್ಟ್ ಏನು, ನನ್ನ ಈ ಪ್ಲಾನ್ಗೆ ಸಹಕಾರಿಯಾಗಿ ಅವ್ರು ಯಾರು ಅಂತ. ಹೀಗಾಗಿ ಏನಾಗಿದೆ, ಅವ್ರು ತೀರಾ ಗೊಂದಲದಲ್ಲಿದ್ರು ಅವರು ಮೊದಲನೇ ಇದರಲ್ಲಿ. ಹೀಗಾಗಿ ಏನಾಗಿದೆ, ಆ ಒಂದು ಹಿಂದಿನ ಒಬಾಮಾ ಸರ್ಕಾರ, ಆ ಡೀಪ್ ಸ್ಟೇಟ್ ಮತ್ತೆ ಡೆಮೊಕ್ರೆಟಿಕ್ ಪಾರ್ಟಿ, ಅದರ ಒಂದು ಅವ್ರು ತಯಾರು ಮಾಡಿದ ಸಿಸ್ಟಮ್, ಈ ಒಂದು ಆಕ್ಚುಲಿ ಇಟ್ ಟುಕ್ ಟ್ರಂಪ್ ಫಾರ್ ಎ ರೈಡ್. ಈಗ ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರ ವಿರುದ್ಧವೇ ಕೇಸ್ ಆಯ್ತು, ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತು, ಎಲ್ಲವೂ ನಡೀತು. ಹೀಗಾಗಿ ಏನಾಗಿದೆ, ಅಲ್ಲಿ ಅದು ಅವರು ಇನ್ಫ್ಯಾಕ್ಟ್ ಆ ಅಧ್ಯಕ್ಷ ಪದವಿಗೆ ಅವರು ತಯಾರಾಗೇ ಇರಲಿಲ್ಲ. ಆದ್ರೆ ಆ ರೀತಿ ತಾನು ತಯಾರಾಗಿಲ್ದೇ ಇದ್ದರಿಂದ ಏನೇನ್ ತಪ್ಪುಗಳಾಯ್ತು, ಅದರಿಂದ ತನ್ನ ವ್ಯಕ್ತಿಯಾಗಿ ಅಥವಾ ತನ್ನ ಒಂದು ಹೆಸರಿಗೆ ಎಂತ ಒಂದು ಕಳಂಕ ಬಂತು, ಮತ್ತೆ ತನಗೆ ಸಿಕ್ಕದಂತ ಅಧಿಕಾರವನ್ನ ನಾನು ಹೇಗೆ ಸರಿಯಾಗಿ ಬಳಸಿಕೊಳ್ಳಿಲ್ಲ ಅನ್ನೋದನ್ನ ಕಳೆದ 4 ವರ್ಷಗಳಲ್ಲಿ ಅವರು ಚೆನ್ನಾಗಿ ಅರ್ಥಬಿಟ್ರು. ಹೀಗಾಗಿ ಈ ಸಲ ಅಧ್ಯಕ್ಷ ಆಗ್ಲೇಬೇಕು ಅಂತ ಹಠ ಹಿಡಿದು ಅವರು ಎಲ್ಲವನ್ನು ಮಾಡಿದ್ರು. ಮತ್ತೆ ಅಧ್ಯಕ್ಷ ಆದ್ರೂ ಸಹ ಆಗೋಕ್ಕೂ ಮೊದಲು ಆಕ್ಚುಲಿ ಅದೇ ಹೇಳಿದ್ನಲ್ಲ, ಹೆರಿಟೇಜ್ ಫೌಂಡೇಶನ್, ಅದರ ಮೂಲಕ ಆಕ್ಚುಲಿ ತನ್ನ ಸರ್ಕಾರ ಬಂದ್ರೆ ಹೇಗಿರ್ಬೇಕು ಬ್ಯೂರೋಕ್ರಸಿ ಅನ್ನೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಮತ್ತೆ ಯಾವ್ಯಾವ ಸ್ಥಾನಕ್ಕೆ ಯಾರ್ಯಾರು ಬರಬೇಕು ಅನ್ನೋದನ್ನ ಸಹ ನವೆಂಬರ್ನಲ್ಲೇ ತಯಾರು ಮಾಡ್ಕೊತಾ ಹೋದ್ರು. ಅಂದ್ರೆ ಪೂರ್ಣವಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅವರು ಇವಾಗ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಏನಾಗಿದೆ, ಟ್ರಂಪ್ ಆಗಿನ ಟ್ರಂಪ್ಗೂ ಈಗಿನ ಟ್ರಂಪ್ಗೂ ಬಹಳ ವ್ಯತ್ಯಾಸ ಇದೆ. ಕೆಲವು ವಿಷಯದಲ್ಲಿ ಅವರು ಪ್ರಪಂಚದ ರೀತಿ ನೀತಿಯನ್ನೇ ಅರ್ಥ ಮಾಡ್ಕೊಳ್ಳದೆ ಕೆಲವು ಮಾತುಗಳನ್ನ ಹೇಳ್ಬಿಡ್ತಾ ಇದ್ರು. ಒಂದ್ ಮಾತು ಹೇಳಿದ್ರು ಅವ್ರು ಬಂದಾಗ ಅರ್ಲಿ 17 ಏನಂದ್ರು ಗೊತ್ತಾ, ನಾನು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿಂದ ಅಮೆರಿಕನ ಹೊರಗೆ ತಗೊಂಡು ಹೋಗ್ತೀನಿ ಅಂತಂದ್ಬಿಟ್ರು. ಆಗಂದ ಕೂಡಲೇ ಶಿ ಜಿನ್ಪಿಂಗ್ ಏನಂದ್ರು ಗೊತ್ತಾ, ಅಮೆರಿಕ ಆ ಸ್ಥಾನವನ್ನು ತೆರವು ಮಾಡಿದ್ರೆ ಚೈನಾ ಅದನ್ನ ತುಂಬುತ್ತೆ, ಅಂದ್ರೆ ನಾವು ಹೋಗಿ WTOದಲ್ಲಿ ಲೀಡರ್ಶಿಪ್ ಇದನ್ನ ತಗೋತೀವಿ. ಆವಾಗ ಟ್ರಂಪ್ಗೆ ಗೊತ್ತಾಯ್ತು. ಆಗ ಬೇರೆಯವರು ಅರ್ಥ ಮಾಡಿಸಿದ್ರು. ಆಯ್ತಾ, ಚೈನಾ ಬಂದು ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಈಗಾಗಲೇ ಶಿ ಜಿನ್ಪಿಂಗ್ ಪ್ರಪಂಚದಾದ್ಯಂತ ಏನೆಲ್ಲ ಅನಾಹುತ ಮಾಡ್ತಾ ಇದ್ದಾನೆ ಅದನ್ನ ಇನ್ನೂ ದೊಡ್ಡದಾಗಿ ಮಾಡ್ತಾರೆ ಆ ಮನುಷ್ಯ. ಈಗ ಇಂಥ ಹೇಳಿಕೆಗಳನ್ನ ಕೊಡಬಾರದು ನೀವು, ಮತ್ತೆ ಹೀಗೆ ಹೊರಗೆ ತರಲೂಬಾರದು ಅಂತ ಹೇಳಿದಾಗ ಆಗ ತಪ್ಪನ್ನ ತಿಳ್ಕೊಂಡು ಹೋದ. WTO ಇಂದ ಹೊರಗೆ ಬರಲಿಲ್ಲ, ಅಲ್ಲೇ ಉಳ್ಕೊಂಡ್ರು. ಅಷ್ಟೇ ಅಲ್ಲ, ಚೈನಾದ ರೆಕ್ಕೆಗಳನ್ನ ಕತ್ತರಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಿಧಾನವಾಗಿ ಮಾಡ್ತಾ ಹೋದ್ರು. ಆದ್ರೆ ಈಗ ಏನಾಗಿದೆ, ಅದೆಲ್ಲ ಅಧ್ಯಕ್ಷರಾಗಿ ಆದ್ಮೇಲೆ ತಪ್ಪು ಮಾಡೋದು ತಿದ್ದುಕೊಳ್ಳೋದು. ಆಯ್ತಾ, ಹಂಗ ಮಾಡ್ತಾ ಹೋದ್ರು. ಈಗ ಹಾಗಲ್ಲ, ಏನ್ ಮಾಡ್ಬೇಕು ಅಂತ ಎಲ್ಲ ಲೆಕ್ಕಾಚಾರ ಹಾಕೊಂಡು ಪಕ್ಕ ತಯಾರಿಯನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಏನಾಗಿದೆ, ಈಗಲೂ ಸಹ ಬಾಯಿ ಬಡಕ ಅವರು ಒಂದಲ್ಲ ಒಂದ್ ಮಾತು ಆಡಿಬಿಡ್ಬೋದು, ಆದ್ರೆ ಅದನ್ನ ನಾವು ಅದನ್ನ ನಿರ್ಲಕ್ಷಿಸ್ಬಿಟ್ಟು ಅವರ ಆಕ್ಷನ್ಗಳು ಏನಿವೆ ಮಾತುಗಳನ್ನ ಬಿಟ್ಟು, ಅವರ ವಾಟ್ ಆಕ್ಷನ್ಸ್
ಇಟ್ ಟೇಕ್ಸ್. ಅದನ್ನಷ್ಟೇ ನಾವು ಗಮನ ಇಟ್ಟು ನೋಡ್ತಾ ಹೋದ್ರೆ ಈ ಸಲ ದೊಡ್ಡ ದೊಡ್ಡ ಕೆಲಸಗಳನ್ನ ಅವರು ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಈ ಪ್ರಪಂಚ ಅವ್ರಿಗೆ ಅವಕಾಶ ಕೊಡ್ತದ, ಎಷ್ಟು ದಿನಗಳವರೆಗೆ ಅದನ್ನ ಸಹಿಸ್ಕೊಳ್ತದೆ ಗೊತ್ತಿಲ್ಲ. ಯಾಕಂತಂದ್ರೆ ಎಲ್ಲರೂ ಅವ್ರ ವಿರುದ್ಧ ತಿರುಗಿ ಬಿಡ್ತಾ ಇದೆ. ಯುರೋಪಿಯನ್ ಯೂನಿಯನ್ ಅಂತೂ ಉರ್ಸುಲಾ ವ್ಯಾನ್ ಡರ್ ಲೆಯನ್ ಏನ್ ಹೇಳಿದ್ರು, ಅಮೆರಿಕ ಹೀಗೆ ಮಾಡಿದ್ರೆ ನಾವು ಅದೇ ರೀತಿ ಇದು ಮಾಡ್ಬೇಕಾಗತ್ತೆ. ಇವನ್ ನಾವು ಒಂದು ಇಂಟರ್ನ್ಯಾಷನಲ್ ಪಪ್ಪು ಅಂತಾನೆ ಕರೆಸ್ಕೊಳ್ಳುವಂತ ಟ್ರೂಡೋ ಸಹ ಬಹಿರಂಗವಾಗಿ ಆದ್ರು ಟ್ರಂಪ್ ಟ್ಯಾರಿಫ್ಗೆ ನಾವು ಟ್ಯಾರಿಫ್ ಆಗ್ತೀವಿ ಅಂತೆಲ್ಲ ಹೇಳಿದ್ದು, ಹಿಂಗೆಲ್ಲ ಆಗ್ತಾ ಇರೋದ್ರಿಂದ ಇದು ಪ್ರಪಂಚದ ಎಲ್ಲಾ ಕಡೆ ಅದು ಯಾವುದೇ ಒಬ್ಬ ಜಾಣ ಎಲ್ಲಾ ಕಡೆ ಯುದ್ಧರಂಗಗಳನ್ನ ಓಪನ್ ಮಾಡೋದಿಲ್ಲ. ಒಂದೊಂದು ಕಡೆ ಯುದ್ಧ ಮಾಡಿ ಅದನ್ನ ಗೆದ್ದು ಮುಂದಕ್ಕೆ ಹೋಗ್ತಾನೆ. ಹೀಗೆ ಎಲ್ಲಾ ಕಡೆ ಯುದ್ಧಗಳನ್ನ ಯುದ್ಧ ಅಂತ ಹೇಳಿದ್ರೆ ಆರ್ಥಿಕ ಸಮರಗಳನ್ನೇ ಶುರು ಮಾಡ್ಕೊಳ್ಳೋದು ಸರಿನಾ, ಅಥವಾ ನಾವು ನೀವೇ ಮೊದಲೇ ಹೇಳಿದ ರೀತಿ ನನಗೂ ಸರಿ ಅನಿಸಿದ ರೀತಿ ಅಂದ್ರೆ ಅವರೆಲ್ಲ ಇಷ್ಟು ದೊಡ್ಡ ಎಲ್ಲವನ್ನ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಬ್ಲಾಕ್ ಮೇಲ್ ತಂತ್ರವನ್ನ. ಅಂದ್ರೆ ನಾನು ಏನಾದ್ರು ಕೇಳಿದ್ರೆ ಇವರು ಕೊಡೋದಿಲ್ಲ, ಅದ್ರ ಬದಲು ಎಲ್ಲವನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಅಟ್ಲೀಸ್ಟ್ ಸ್ವಲ್ಪ ಹೋದ್ರೆ ಕೇಳಿಗಿಳಿತಾರೆ. ನನ್ನ ಕೆಲವು ಬೇಡಿಕೆಗಳನ್ನ ಇದನ್ನ ಒಪ್ಕೊಳ್ಳದೆ ಇದ್ರು ಇನ್ನು ಕೆಲವು ಬೇಡಿಕೆಗಳನ್ನ ಇವರು ಒಪ್ಕೋತಾರೆ. ಇವರೆಲ್ಲ ಯುರೋಪ್ ಆಗ್ಲಿ, ಕೆನಡಾ ಆಗ್ಲಿ, ಮೆಕ್ಸಿಕೋ ಆಗ್ಲಿ ಅನ್ನೋ ದೃಷ್ಟಿಯಿಂದ ದೊಡ್ಡ ಡಿಮ್ಯಾಂಡ್ಗಳನ್ನ ಹಾಕ್ತಾ ಇದ್ದಾರ. ಅಥವಾ ಇವ್ರು ಗಾಜಾನ ನಾನು ತಗೋತೀನಿ ಅಂತೆಲ್ಲ ಹೇಳಿದ್ರ ಅರ್ಥ ಅಮೆರಿಕಾದಲ್ಲಿ ಅಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಆಯ್ತಾ ಒಂದು ಅವಕಾಶ ಸಿಗ್ತದ. ಆಯ್ತಾ, ನೀವೇನು ಪೂರ್ತಿ ಗಾಜಾ ನಿಮಗೆ ಕೊಡೋದಿಲ್ಲ, ಆದ್ರೆ ಇಲ್ಲಿ ಕೆಲವು ಕೆಲಸ ಮಾಡೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡ್ಕೋತೀವಿ ಅಂತ ಹಮಾಸ್ ಆಗ್ಲಿ ಹೆಜ್ಬೋಲ್ ಆಗ್ಲಿ ಹೇಳ್ತದ. ಈ ರೀತಿ ಅಂದ್ರೆ ಕೆಲವು ಕನ್ಸೆಷನ್ಗಳನ್ನ ಎಲ್ಲಾ ಕಡೆ ಪಡ್ಕೊಳ್ಳೋದಕ್ಕೆ ಈ ದೊಡ್ಡ ಡಿಮ್ಯಾಂಡ್ಗಳನ್ನ ಹಾಕ್ತಾ ಇದ್ದಾರ ಅಂತನೂ ಸಹ ನಾವು ಆಲೋಚನೆ. ಬ್ಲ್ಯಾಕ್ ಮೇಲ್ ತಂತ್ರಗಳೇ ಇವೆಲ್ಲ ಅಂತ ನಾವು ಯೋಚನೆ ಮಾಡಬೇಕು. ಬ್ಲ್ಯಾಕ್ ಮೇಲ್ ತಂತ್ರಗಳೇ ಆಗಿದ್ರೆ ಟ್ರಂಪ್ ಯಶಸ್ವಿ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರು ಸ್ವಲ್ಪ ಒಂಚೂರು ರಿವ್ಯೂ ಮಾಡ್ಬೇಕಾಗ್ತದೆ ಅವರ ಪ್ಲಾನ್ ಅನ್ನ. ಅವರ ಆಶಯಗಳು ಒಳ್ಳೇದಿದೆ, ನಾನು ಒಪ್ಕೋತೀನಿ. ಅದಕ್ಕೆ ಜಗತ್ತಿಗೆ ಒಳ್ಳೇದಾಗ್ತದೆ, ಇಂಡಿಯಾಗೂ ಒಳ್ಳೇದಾಗ್ತದೆ, ಅಮೆರಿಕೆಗೆ ಒಳ್ಳೇದಾಗ್ತದೆ. ಆದ್ರೆ ಅದರಲ್ಲಿ ಆದ ಆಕ್ಷನ್ ಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತ ವೇಗ ಇದೆಯಲ್ಲ ಅದು, ಮತ್ತದು ಎಲ್ಲ ಕಡೆ ಮಾಡ್ತಾ ಇರೋ ರೀತಿ ಇದೆಯಲ್ಲ ಅದು ಎಲ್ಲೋ ಅದು ಸರಿ ಇಲ್ಲ ಅಂತ ನನ್ಗನ್ಸುತ್ತೆ. ಆದ್ರೆ ನನಗೆ ಈಗ ಅನ್ಸೋದಾದ್ರೆ ಟ್ರಂಪ್ಗೆ ಅನ್ಸೋದಿಲ್ವಾ ಒಬ್ಬ ಸೀಸನ್ ಖಂಡಿತ ಸರ್. ಸೊ ಓವರ್ ಆಲ್ ಅಮೆರಿಕಾದ ಟ್ರಂಪ್ ಅಧಿಕಾರವನ್ನು ವಹಿಸ್ಕೊಂಡಾಗಿನಿಂದ ಇಲ್ಲಿವರೆಗೂ ಯಾವೆಲ್ಲ ರೀತಿಯ ಕ್ರಮಗಳನ್ನ ತೆಗೆದುಕೊಂಡ್ರು ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅಮೆರಿಕದ ಪೊಲಿಟಿಕ್ಸ್ ಯಾವ ರೀತಿ ಇದೆ, ಅಥವಾ ಟ್ರಂಪ್ ತೆಗೆದುಕೊಂಡಂತ ನಿರ್ಧಾರಗಳು ಯಾವ ರೀತಿ ಜಾಗತಿಕವಾಗಿ ಪರಿಣಾಮ ಬೀರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಭಾರತೀಯರಾಗಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಟ್ರಂಪ್ ಹಾಗೂ ಮೋದಿ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ, ಇವಾಗ ಟ್ರಂಪ್ 2.0 ಸರ್ಕಾರದಲ್ಲಿ ಭಾರತಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಡಲಾಗುತ್ತೆ ಅನ್ನೋ ವಿಚಾರ ಭಾರತೀಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರಮ್ ದ ಬಿಗಿನಿಂಗ್ ಅದು ಗಡಿಪಾರು ವಿಚಾರನೆ ಆಗಿರ್ಬೋದು, ಅಥವಾ US ಏಡ್ ವಿಚಾರನೆ ಆಗಿರ್ಬಹುದು, ಅಥವಾ ಅಮೆರಿಕದ ರಾಜಕೀಯ ಪರಿಸ್ಥಿತಿ ಮೊದಲಿನ ಹಿಸ್ಟ್ರಿಯಿಂದ ಇಲ್ಲಿವರೆಗೂ ಯಾವ ರೀತಿ ಇದೆ ಅನ್ನೋದ್ರು ಪ್ರತಿಯೊಂದು ವಿಚಾರವನ್ನು ಕೂಡ ನಮ್ಮ ವೀಕ್ಷಕರಿಗೆ ಅರ್ಥವಾಗೋ ರೀತಿಯಲ್ಲಿ ಸವಿವರಾಗಿ ಹೇಳಿದ್ದೀರಾ ಸರ್. ನಿಮ್ಮ ಈ ಒಂದು ಮಾಹಿತಿಗಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಮೆರಿಕದ ರಾಜಕೀಯ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿ ನಾನು ಆಗ್ಲೇ ಹೇಳಿದೆ ಅಗ್ರೆಸಿವ್ ಮೋಡ್ ನಲ್ಲಿ ಇದ್ದಾರೆ ಅಂತ, ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಇವರು ಈ ರೀತಿ ಸ್ಪೀಡಲ್ಲಿ ಹೋಗ್ತಾ ಇರೋದು ಒಂದು ನಿಟ್ಟಿನಲ್ಲಿ ಅಮೆರಿಕಕ್ಕೆ ಒಳ್ಳೆಯ ಸೂಚನೆ ಆದ್ರೂ ಕೂಡ ಅಮೆರಿಕ ಇಬ್ಬಾಗುವಾಗ ಸಾಧ್ಯತೆನೂ ಕೂಡ ನಾವು ತಳ್ಳ ಹಾಕೋಗಿಲ್ಲ. ಹಾಗೇನೆ ಭಾರತದ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೋದಿ ಅವರು ಟ್ರಂಪ್ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಮುಂದೆ ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.